ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಒಂದು ಕೊರೋನಾ ತುಂಬ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಕೋವಿಡ್-19 ದೆಸೆಯಿಂದಾಗಿ ನಮ್ಮ ಒಂದು ಸರ್ಕಾರ ಸಹಿತ ಒಂದು ಲಾಕ್ಡೌನನ್ನು ಅನೌನ್ಸ್ ಮಾಡಿರುವಂಥದ್ದು. ಸೊ ಲಾಕ್ಡೌನ್ ಟೈಮಲ್ಲಿ ನಾವು ಮನೇಲಿ ಇರೋದು ಸೂಕ್ತ, ಮನೆಯಿಂದ ಯಾರೂ ಹೊರಗೆ ಬರೋಕ್ಕೆ ಹೋಗಬೇಡಿ. ಬಟ್ ಲಾಕ್ಡೌನ್ ಮುಗಿದಾದ ನಂತರ ಸಹಿತ ಒಂದು ಬೆಂಗಳೂರಿನಂಥ ಸಿಟಿಗಳಲ್ಲಿ ಹೊರಗಡೆ ಹೋಗೋಕ್ಕೆ ತುಂಬ ಒಂದು ಭಯ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸೊ ಈ ಟೈಮ್ನಲ್ಲಿ ನಾವು ಆನ್ಲೈನಲ್ಲಿ ನಮಗೆ ಒಂದು ಬೇಕಾದ ವಸ್ತುಗಳನ್ನು ಆರ್ಡರ್ ಮಾಡಿ ತರಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಹಾಗಾದರೆ ನಾವು ಆನ್ಲೈನಲ್ಲಿ ಎಲ್ಲ ಒಂದು ವಸ್ತುಗಳನ್ನು ಆರ್ಡರ್ ಮಾಡಿ ತರಿಸ್ಕೊತೀವಿ ಅಂತಂದರೆ ನಮಗೆ ಒಂದಿಷ್ಟು ಕ್ಯಾಶ್ ಬ್ಯಾಕ್ ಬಂತು ಅಂತಂದರೆ ಒಂದು ಕೋವಿಡ್-19 ಟೈಮ್ನಲ್ಲಿ ನಮಗೆ ಸ್ವಲ್ಪ ಉಳಿತಾಯ ಕೂಡ ಆಗುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಎಲ್ಲ ಒಂದು ಆನ್ಲೈನ್ ಶಾಪಿಂಗ್ ಮಾಡುವ ಮೂಲಕ ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸನ್ನು ಕೊಡುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಕ್ಯಾಶ್ ಕರೋ ಎನ್ನುವಂಥ ಒಂದು ಅಪ್ಲಿಕೇಶನ್ ಇರುವಂಥದ್ದು. ಇದು ನಮ್ಮೊಂದು ಭಾರತದ ಅಪ್ಲಿಕೇಶನ್ನು. ಇಲ್ಲಿ ಒಂದು ರತನ್ ಟಾಟಾರವರು ಸಹಿತ ಹೂಡಿಕೆ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಇಂಡಿಯನ್ ಅಪ್ಲಿಕೇಶನ್ ಆಗಿದ್ದು, ಈ ಅಪ್ಲಿಕೇಶನಲ್ಲಿ 1500ಕ್ಕೂ ಹೆಚ್ಚು ಒಂದು ರೀಟೇಲರ್ಸ್ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಒಂದು ಬಿಲ್ಸ್ಗಳನ್ನು ಪೇ ಮಾಡ್ಬೋದು, ಗ್ರಾಸರೀಸ್ ಆರ್ಡರ್ ಮಾಡ್ಬೋದು, ಮೆಡಿಸಿನ್ಸ್ ಆರ್ಡರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು ಮತ್ತು ಫುಡ್ಡನ್ನು ಸಹಿತ ಆರ್ಡರ್ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಶಾಪಿಂಗ್ ಮಾಡೋದು, ಯಾವ ರೀತಿ ಕ್ಯಾಶ್ ಬ್ಯಾಕನ್ನು ಪಡೆಯೋದು ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನಿಮ್ಮ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಅಂತ ತಿಳಿಸಿ. ಮತ್ತು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಕ್ಯಾಶ್ ಕರೋ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕ್ಯಾಶ್ ಕರೋ ಅಪ್ಲಿಕೇಶನ್ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ. ಅದ್ರ ಮೂಲಕ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಜೊತೆಗೆ ಒಂದು ಸೈನ್ ಅಪ್ ಲಿಂಕ್ ಅಂತ ಒಂದು ಫಸ್ಟ್ ಒಂದು ಲಿಂಕ್ ಇದೆ ನೋಡಿ, ಆ ಒಂದು ಸೈನ್ ಅಪ್ ಲಿಂಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನೀವು ಸೈನ್ ಅಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಕ್ಯಾಶ್ ಕರೋದ ಒಂದು ಸೈನ್ ಅಪ್ ಪೇಜ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ, ನಿಮ್ಮ ಒಂದು ಇಮೇಲ್ ವಿಳಾಸವನ್ನು ಹಾಕಿ, ನಂತರ ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಮತ್ತು ಕೆಳಗಡೆ ಒಂದು ಕ್ಯಾಪ್ಚಾ ಇದೆಲ್ಲ ಅದನ್ನ ಎಂಟರ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮೊಂದು ಕ್ಯಾಶ್ ಕರೋ ಅಕೌಂಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈಗ ಕ್ಯಾಶ್ ಕರೋ ಅಪ್ಲಿಕೇಶನ್ ಓಪನ್ ಮಾಡಿ. ಕ್ಯಾಶ್ ಕರೋ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಇಲ್ಲಿ ಹೋಮ್ ಪೇಜ್ನಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಆಫರ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ 1500ಕ್ಕೂ ಹೆಚ್ಚು ಒಂದು ರೀಟೇಲರ್ಸ್ಗಳು ಈ ಒಂದು ಅಪ್ಲಿಕೇಶನಲ್ಲಿ ಇರುವಂಥದ್ದು. ಅಮೆಜಾನ್, ಫ್ಲಿಪ್ಕಾರ್ಟ್, ಮೈಂಟ್ರಾ, ಸ್ವಿಗ್ಗಿ, ಸೊ ಈ ರೀತಿಯಾಗಿ ಒಂದು ಅನೇಕ ಒಂದು ರೀಟೇಲರ್ಸ್ಗಳು ಇಲ್ಲಿ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರೋ ಒಂದು ಆಫರ್ ನಡೀತಾ ಇದೆ. ಒಂದು ಬಿಗ್ ಕ್ಯಾಶ್ ಬ್ಯಾಕ್ ಡೇಸ್ ಅಂತ ಒಂದು ಆಫರ್ ನಡೀತಾ ಇದೆ. ಒಂದು ಬಿಗ್ ಕ್ಯಾಶ್ ಬ್ಯಾಕ್ ಡೇಸ್ ಆಫರ್ನಲ್ಲಿ ನಿಮಗೆ ಒಂದು ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳ ಮೇಲೆ, ಎಲ್ಲ ಒಂದು ರೀಟೇಲರ್ ವೆಬ್ಸೈಟ್ಗಳ ಮೇಲೆ ಒಂದು ಬೆಸ್ಟ್ ಆಫರ್ಸನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮೂಲಕ ನೀವು ಒಂದು ಶಾಪಿಂಗನ್ನು ಮಾಡಿ ಒಂದು ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ಸೊ ಈ ಒಂದು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ನಿಮ್ಗೆ ಹೇಗೆ ಸಿಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಅಮೆಜಾನಲ್ಲಿ ಏನಾದರೂ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ, ಸೊ ನೀವು ಜಸ್ಟ್ ಅಮೆಜಾನ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಆರ್ಡರ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಆರ್ಡರ್ ನಿಮ್ಗೆ ಕೈ ಸಿಗುತ್ತೆ. ಅದರ ಬದಲಾಗಿ ನೀವು ಈ ಒಂದು ಅಪ್ಲಿಕೇಶನ್ ಮೂಲಕ, ಒಂದು ಕ್ಯಾಶ್ ಕರೋ ಮೂಲಕ ನೀವು ಆ ಒಂದು ಪ್ರಾಡಕ್ಟನ್ನು ನೀವು ಬೈ ಮಾಡಿದ್ರಿ ಅಂತಂದರೆ ಆ ಒಂದು ಪ್ರಾಡಕ್ಟ್ನ ಜೊತೆಗೆ ಒಂದಿಷ್ಟು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ ಹಣ ನಿಮಗೆ ಸಿಗುತ್ತೆ. ಸೊ ಈ ಒಂದು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಹಣವನ್ನು ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ, ಸೊ ಇಲ್ಲಿ ಮೈ ಅರ್ನಿಂಗ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಒಂದು ಮೈ ಅರ್ನಿಂಗ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಹಣ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಪೆಂಡಿಂಗ್ ಸ್ಟೇಟಸ್ ಬರ್ತಾ ಇರುತ್ತೆ. ನೀವು ಆರ್ಡರ್ ಮಾಡಿದ ನಂತರ ಒಂದ್ಸರಿ ಚೆಕ್ ಮಾಡಿದಾಗ ಸೊ ನಿಮ್ಮ ಒಂದು ಆ ಒಂದು ಪ್ರಾಡಕ್ಟ್ನ ಒಂದು ರಿಟರ್ನ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಈ ಒಂದು ಕ್ಯಾಶ್ ಬ್ಯಾಕ್ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಆ ಒಂದು ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಮಿನಿಮಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು 250 ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ನೀವು ಎಲ್ಲ ಒಂದು ಶಾಪಿಂಗ್ ಮಾಡುವಾಗ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಶಾಪಿಂಗ್ ಮಾಡಿದ್ರಿ ಅಂತಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ನಂತರ ಆ ಒಂದು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಕೂಡ ತುಂಬ ದಿನಗಳಿಂದ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ, ನನಗೂ ಕೂಡ ಒಂದಿಷ್ಟು ಕ್ಯಾಶ್ ಬ್ಯಾಕ್ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಅದನ್ನು ನಾನು ಬ್ಯಾಂಕ್ಗೆ ಸಹಿತ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಜನನಾದ ಅಪ್ಲಿಕೇಶನ್, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಿಸ್ ಮಾಡಿದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಸಹಿತ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಓಕೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.